ನಮಸ್ಕಾರ. ನಮಸ್ಕಾರ. ನಾನು ಚಂದ್ರಶೇಖರ್ ಏತರ್ಕ. ಈ ದಿವಸ ಮಾಸ್ಟರ್ ವಿಷ್ಣು ಭಟ್ಟರು, ಕಿರಿಕಾಡು ಮಾಸ್ಟರ್ ವಿಷ್ಣು ಭಟ್ಟರು ಯಕ್ಷಗಾನದ ಕುಲಪತಿಗಳೆಂದೇ ಹೆಸರುವಾಸಿಯಾದವರು. ಈ ದಿವಸ ನಮ್ಮ ಮಾತುಕತೆ ಯಾಕೆಂದರೆ ಅಂದರೆ ಮಾಸ್ಟರರ ಎಲ್ಲ ಕೃತಿಯಲ್ಲಿ ಯಾವುದೇ ಕೃತಿಯನ್ನು ತೆಗೆದು ನೋಡಿದರೂ ಮುನಿಯೂರು ಗೋಪಾಲಕೃಷ್ಣನ ಒಂದು ನೆನಪಿಸದೆ ಅವರು ಯಾವುದೂ ಬರೆದದ್ದೇ ಇಲ್ಲ ಅಂತ ಅನ್ನಿಸ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಅನಿಸಿಕೆಗಳು ಬೇಕು ನಮಗೆ. ಅವರು ಮುನಿಯೂರು ಗೋಪಾಲಕೃಷ್ಣನನ್ನು ಅಷ್ಟೊಂದು ಹಚ್ಚಿಕೊಂಡು ಅಂದರೆ ಎಲ್ಲ ಕೃತಿಯಲ್ಲಿಯೂ ಅದನ್ನು ನೆನಪಿಸುವುದನ್ನು ನಾವು ಕಾಣ್ತೇವೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ವಿಶ್ಲೇಷಣೆ ನಮಗೆ ಬಹಳಷ್ಟು ಅಗತ್ಯ ಇದೆ. ಚಂದ್ರಶೇಖರ್ರೇ, ನೀವು ಏತಡ್ಕದವರು, ಕಿರಿಕಾಡಿಗೆ ಸಮೀಪವೇ ಇರುವವರು. ನಾನು ಮೂಲತಃ ನಿಮಗೆ ಗೊತ್ತಿರುವ ಹಾಗೆ ಕಿರಿಕಾಡು, ಅಜ್ಜಿಮೂಲೆ, ಗದ್ದೆ ಮನೆ, ನಾಂದ್ರೋಡು ಈ ಪರಿಸರದವರು. ಸ್ವಲ್ಪ ಜನರಿಗೆ ಹೆಚ್ಚು ಪರಿಚಿತವಾಗಬಹುದು ಎನ್ನುವ ದೃಷ್ಟಿಯಿಂದ ಹೇಳಿದ್ರು. ಕಯ್ಯಾರ ಕಿಂಜಣ್ರೆಯವರ ಪೆರಡಾಲಕ್ಕೆ ಸಮೀಪದ ಊರದು. ಅಲ್ಲಿಂದ ನಾವು, ನನಗೆ 3-4 ವರ್ಷ ಪ್ರಾಯ ಆದಾಗ ನಾವು ಬನಾರಿಗೆ ಬಂದದ್ದು. ಈಗ ನಾವು ಇರುವುದು ಬನಾರಿಯಲ್ಲಿ. ಆದರೆ ನಮ್ಮ ಜೀವನ ಯಾತ್ರೆ ಪ್ರಾರಂಭ ಆದದ್ದು ಕಿರಿಕ್ಕಾಡಿನಿಂದ. ನಿಮ್ಮ ಪ್ರಶ್ನೆ ಮುನಿಯೂರಿಗೆ ಸಂಬಂಧಿಸಿದ್ದು. ನನಗೆ ಸಂತೋಷ ಆದದ್ದು ಯಾಕೆಂದರೆ ನಿಮ್ಮಂತಹ ಸಹೃದಯರು ಆ ಒಂದು ವೈಶಿಷ್ಟ್ಯವನ್ನು ನನ್ನ ತಂದೆಯವರ ಕೃತಿಗಳಲ್ಲಿ ಗಮನಿಸಿದ್ದೀರಿ. ಬಹಳ ಬಹಳ ಮಹತ್ವದ ಒಂದು ವೈಶಿಷ್ಟ್ಯ ಅದು. ಯಾಕಂದರೆ ಮುನಿಯೂರು ಅಥವಾ ಮುನಿಪುರ ಇದು ನಮ್ಮ ಕುಂಬಳಾಜೆ ಗ್ರಾಮದಲ್ಲಿ ಗ್ರಾಮ ದೇವಸ್ಥಾನ ಅಂತ ನಾವು ಆರಾಧ್ಯ ಭಾವದಿಂದ ಪೂಜಿಸುತ್ತಾ ಬಂದಂಥ ಒಂದು ಕ್ಷೇತ್ರ. ನಮ್ಮ ತಂದೆಯವರು ಕೃತಿ ರಚನೆ ಮಾಡುವ ಕಾಲಕ್ಕೆ, ಪ್ರಾಯಶಃ ಅದಕ್ಕೂ ಮೊದಲೇ, ಅವರು ಮುನಿಪುರದ ಗೋಪಾಲಕೃಷ್ಣನ ಆರಾಧಕರಾಗಿದ್ದರು. ಗೋಪಾಲಕೃಷ್ಣನ ಆರಾಧಕರಾಗಿದ್ದರು. ಹಾಗಾಗಿ ನೋಡಿ, ನೀವು ಅವರ ಯಾವ ಕೃತಿಯನ್ನು ತೆಗೆದು ನೋಡಿದರೂ, ಈಗ ಉದಾಹರಣೆಗಾಗಿ ಅವರ ಕಾವ್ಯ ಕುಸುಮಗಳು, ಯಕ್ಷಗಾನ ಪ್ರಸಂಗಕರ್ತರಾಗಿ ಅವರು ಪ್ರಸಿದ್ಧರಾದವರು. ಅವರ ಎಲ್ಲ ಯಕ್ಷಗಾನ ಪ್ರಸಂಗಗಳಲ್ಲಿಯೂ ಕೂಡ ಪ್ರಾರಂಭದ ಮಂಗಲ ಪದ್ಯ, ಕೊನೆಯ ಮಂಗಲ ಪದ್ಯ, ಪ್ರಾರಂಭದ್ದು ನಾಂದಿ ಪದ್ಯ, ಕೊನೆಯದ್ದು ಮಂಗಲ ಪದ್ಯ, ಈ ಎಲ್ಲ ಪದ್ಯಗಳಲ್ಲೂ ಮುನಿಪುರದ ಗೋಪಾಲಕೃಷ್ಣನ ಅಂಕಿತವನ್ನು ನೀವು ಗಮನಿಸಬಹುದು. ಆದರೆ ಇದು ಯಾಕೆ ನಾನು ಉಲ್ಲೇಖಿಸ್ತೇನೆ ಅಂದರೆ, ಇದು ಸ್ವಲ್ಪ ಭಿನ್ನವಾದಂಥ ಕೃತಿ, ಸಾಹಿತ್ಯ ಪ್ರಧಾನವಾದಂತಹ ಕವನ ಸಂಕಲನಗಳ ಒಂದು ಕೃತಿ, ಕಾವ್ಯ ಕುಸುಮಗಳು ಅಂತ. ಇಲ್ಲಿಯೂ ಕೂಡ ಪ್ರಾರಂಭದಲ್ಲಿ ಅವರು ಶ್ರೀಕೃಷ್ಣನ ಸ್ತುತಿಯನ್ನು ಮಾಡಿದ್ದಾರೆ. ಕಸ್ತೂರಿ ತಿಲಕದಿಂ ಕೌಸ್ತುಭಾಭರಣದಿಂ, ಅಲ್ಲಿಂದ ಪ್ರಾರಂಭ ಆಗ್ತದೆ. ಅದೇ ಪದ್ಯದ ಕೊನೆಯ ಸಾಲುಗಳಲ್ಲಿ ನೋಡಿ, ಅರವಿಂದ ದಳನಯನ ಆಶ್ರಿತ ಜನೋದ್ಧರಣ, ಅಲ್ಲಿಂದ ವರಮೌನಿಪುರ ನಿಲಯ ವನಮಾಲ ನುತ ವಿಜಯ, ಇದು ಕೊನೆಯ ಸಾಲು. ಈ ರೀತಿ ಅವರ ಎಲ್ಲ ಕೃತಿಗಳಲ್ಲಿಯೂ ಈ ಒಂದು ಉಲ್ಲೇಖವನ್ನು ತಾವು ಗಮನಿಸಬಹುದು. ಶ್ರೀರಾಮ ಪಟ್ಟಾಭಿಷೇಕ ಎನ್ನುವ ಒಂದು ಕೃತಿ ಇದೆ. ವಾಸ್ತವವಾಗಿ ಇಲ್ಲಿ ಶ್ರೀರಾಮನ ಕುರಿತಾದಂತಹ ಪದ್ಯಗಳು ಹೆಚ್ಚು ಪ್ರಸ್ತುತ ಬೇಕು, ಸಂದೇಹವೇ ಇಲ್ಲ. ಆದರೆ ನಮ್ಮ ತಂದೆಯವರು ಏನು ಮಾಡಿದ್ದಾರೆ ಅಂತಂದರೆ, ಈ ಕೃತಿಯಲ್ಲಿಯೂ ಕೂಡ ಮಂಗಲವನ್ನು ಹಾಡುವ ಕಾಲಕ್ಕೆ ಮಂಗಲ ಸೀತಾರಾಮನಿಗೆ, ಮಂಗಲ ಮುನಿಜನ ಪ್ರೇಮನಿಗೆ, ಮುನಿಯೂರಿನ ಆ ಒಂದು
ಅಂತರಾರ್ಥ ಅವರ ಆ ಶಬ್ದದಲ್ಲಿ ಅಡಗಿದೆ. ಹೀಗೆ ಎಲ್ಲ ಕೃತಿಗಳಲ್ಲಿಯೂ ನಾವು ಗಮನಿಸಬಹುದು. ವಿಷ್ಣು ಶರಣನ ದರ್ಪಣ ಎನ್ನುವುದು ಅವರ ಒಂದು ವಿಶಿಷ್ಟವಾದಂತಹ ಮುಕ್ತಕಗಳ ಸಂಕಲನ. ಅನೇಕ ಮುಕ್ತಕಗಳನ್ನು ಅವರು ಬರೆದಿದ್ದರು. ಆದರೆ ಆರ್ಥಿಕವಾದಂತಹ ಕೆಲವು ಪ್ರಶ್ನೆಗಳಿಂದಾಗಿ ಕೇವಲ ಒಂದು ಸಂಪುಟವನ್ನು ಮಾತ್ರ ಹೊರತರುವುದು ಸಾಧ್ಯವಾಯಿತು. ಆ ವಿಷ್ಣು ಶರಣನ ದರ್ಪಣದಲ್ಲಿ ಅಲ್ಲಿಯೂ ಕೂಡ ಇದೇ ರೀತಿಯ ನೋಡಿ, ಪ್ರಾರಂಭದ ಪದ್ಯ ಅಣುರೇಣು ತೃಣಕಾಷ್ಠ ಘನ ಮಹತ್ತರ ಶ್ರೇಷ್ಠ ಮನುಜಾತ್ಮದುಳು ಸ್ಪಷ್ಟ ಚೈತನ್ಯದಿ ಮಿನುಗುತಿಗ ಚಿನುಮಯಗೆ ಮುನಿಪುರದ ಕೃಷ್ಣನಿಗೆ. ಮಿನುಗುತಿಗ ಚಿನುಮಯಗೆ ಮುನಿಪುರದ ಕೃಷ್ಣನಿಗೆ ಮಣಿದೆಸಗುವೆನು ಕೃತಿಯ ವಿಷ್ಣು ಶರಣ. ಇಲ್ಲಿಯೂ ನೀವು ನೋಡಬಹುದಾದದ್ದು ಅದನ್ನು ಬಹಳ ಮಾರ್ಮಿಕವಾಗಿ ಚಂದ ಮಾಡಿ ಕೊನೆಯ ಪದ್ಯದಲ್ಲಿ ಹೇಳಿದರು. ಯಾರೇ ಅವರಂದರೆ ಅಕಾರದಿಂದ ಪ್ರಾರಂಭಿಸಿ ಕ್ಷಕಾರದ ತನಕ ಕವನಗಳನ್ನು ರಚಿಸಿದ್ದಾರೆ. ಕೊನೆಯದ್ದು ಕ್ಷ. ಅಲ್ಲಿ ಭಾಳ ಕಷ್ಟ ಉಂಟು ಈ ಮುನಿಪುರವನ್ನು ತರಲಿಕ್ಕೆ. ಆದರೆ ನೋಡಿ ಎಷ್ಟು ಚಂದ ಬಂತು ಅಂತಂದರೆ, ಕ್ಷಮೆ ರಮೆಯ ರಿಚ್ಛಿಸುವ, ಕ್ಷಮೆ ರಮೆಯ ರಿಚ್ಛಿಸುವ, ಸುಮನಸರೆ ಅರ್ಚಿಸುವ, ಯಮಿಪುರದಿ ನೆಲೆಸಿರುವ ಶ್ರೀಕೃಷ್ಣನ. ಯಮಿಪುರ ಅಂದರೆ ಪಕ್ಕ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ. ಯಮಿ ಎನ್ನುವುದು ಮುನಿ ಅಥವಾ ಯತಿ ಎನ್ನುವುದಕ್ಕೆ ಪರ್ಯಾಯವಾದ ಮತ್ತೊಂದು ಶಬ್ದ. ನಾನು ಒಂದು ವಿಚಾರವನ್ನು ಸಾಂದರ್ಭಿಕವಾಗಿ ಹೇಳ್ತೇನೆ. ನಿಜಾರ್ಥದಲ್ಲಿ ನನ್ನ ತಂದೆಯವರ ಈ ಎಲ್ಲ ಕೃತಿಗಳ ಬಗ್ಗೆ ಕ್ರೋಢೀಕರಿಸಿ ಒಂದು PhD ಪ್ರಬಂಧ ಖಂಡಿತವಾಗಿ ಮಂಡಿಸ್ಬೋದು. ಯಾಕಂದರೆ ನೋಡಿ, ಇಲ್ಲಿ ಪ್ರಯೋಗಿಸಲ್ಪಟ್ಟಂಥ ಶಬ್ದಗಳು ಕ್ಷಮೆ ರಮೆ. ಕ್ಷಮೆ ಅಂದರೆ ಭೂದೇವಿ, ಪಕ್ಕ ನಮಗೆ ಅರ್ಥ ಆಗುವುದಿಲ್ಲ ಅದು. ಕ್ಷಮೆ ರಮೆಯ ರಚಿಸುವ, ಯಮಿಪುರದಿ ನೆಲೆಸಿರುವ. ಯಮಿ ಅಂದರೆ ಯತಿ. ಹಾಗೆ ಇದಕ್ಕೆ ಕಾರಣ ಏನು ಅಂತಂದರೆ, ಅವರು ಅಮರಕೋಶವನ್ನು ಅಧ್ಯಯನ ಮಾಡಿದರು. ಅವರ ಅಜ್ಜ, ಹೌದು, ಅವರ ತಾಯಿಯ ತಂದೆ ಸರ್ಪಂಗಳದವರು, ಅವರು ಅಖಂಡ ಸಂಸ್ಕೃತ ವಿದ್ವಾಂಸರು. ಅವರಿಂದ ನಮ್ಮ ತಂದೆಯವರಿಗೆ ಸಂಸ್ಕೃತದ ಪಾಠ ಆಗಿತ್ತು. ಆದರೆ ಆಶ್ಚರ್ಯ ಅಂದರೆ ಏನು, ಅವರು ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಬಹಳಷ್ಟು ಉದ್ಧರಿಸ್ತಾ ಇರಲಿಲ್ಲ ಅರ್ಥದಲ್ಲಿ. ಯಾಕಂದರೆ ಅದು ಏನೋ ಅವರದ್ದೇ ಆದಂಥ ಒಂದು ದೃಷ್ಟಿ ಇತ್ತು ಅವರ ಅರ್ಥಗಾರಿಕೆಯ ಬಗ್ಗೆ, ಅದರ ಪ್ರೆಸೆಂಟೇಷನ್ನ ಬಗ್ಗೆ. ಅಲ್ಲಿ ಗೋಪಾಲಕೃಷ್ಣನ ಅನ್ನು ಸ್ತುತಿಸುವಂತಹ ಸಂದರ್ಭಗಳಲ್ಲಿ ಅಲ್ಲಿಯೂ ಕೂಡ ಅವರು ತುಂಬ ಭಾವಪರವಶರಾಗ್ತಿದ್ದರು. ನಾನು ನೋಡಿದ್ದೇನೆ, ಕರ್ಣನ ಪಾತ್ರವನ್ನು ನಿರ್ವಹಿಸುವಾಗ ಏನೂತ ಪರೋಕ್ಷದಿ ರವಿಜಂ ಅಂತ ಒಂದು ಪದ್ಯ ಇರಬೇಕಲ್ಲಿ. ಅಲ್ಲಿಂದ ಆ ಕೃಷ್ಣನ ಕುರಿತಾದಂತಹ ಒಂದು ಆರ್ದ್ರವಾದ ಆರಾಧನಾ ಮನೋಭಾವ ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದರೆ, ಕೇಳುಗರ ಕಣ್ಣಿನಲ್ಲಿ ನೀರಿಳಿಸುವಂಥ ಒಂದು ದೃಶ್ಯ ನಾವು ನೋಡಬಹುದಿತ್ತು. ಹೀಗೆ ಮುನಿಯೂರು, ಮುನಿಪುರ, ಗೋಪಾಲಕೃಷ್ಣ ದೇವರ ಆ ಒಂದು ಪೂರ್ಣ ಆಶೀರ್ವಾದ ಅವರ ಕೃತಿ ರಚನೆಗೆ ದೊಡ್ಡ ಆಧಾರವಾಗಿತ್ತು. ಮತ್ತು ಇಂದಿಗೂ ನಾವೆಲ್ಲ ಮುನಿಪುರದ ದೇವರನ್ನು ಸ್ಮರಿಸುತ್ತೇವೆ ಮತ್ತು ಆರಾಧಿಸ್ತೇವೆ. ಅಲ್ಲಿ ಈಗ ಬ್ರಹ್ಮಕಲಶ ಇತ್ಯಾದಿ ಕೆಲಸಗಳು ನಡೆಯುವುದಕ್ಕೆ ಪೂರ್ವಭಾವಿ ಸಿದ್ಧತೆಗಳು ಆಗುತ್ತಾ ಇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಇಂಥ ಮಾತುಗಳು ಹೆಚ್ಚು ಪ್ರಸ್ತುತವಾಗಬಹುದು ಅಂತ ನಾನು ಭಾವಿಸ್ತೇನೆ. ಮುನಿಪುರದ ಆ ಗೋಪಾಲಕೃಷ್ಣ ದೇವರು ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಯಾಕಂದರೆ ವಸುಧೈವ ಕುಟುಂಬಕಂ ಎಂಬ ಧರ್ಮವನ್ನು ನಮ್ಮ ಯಾವ ಸನಾತನ ಧರ್ಮ ಅಂತ ನಾವು ಹೇಳುತ್ತೇವೋ, ಈಗ ಅದನ್ನು ಹಿಂದೂ ಧರ್ಮ ಅಂತ ನಾವು ಹೇಳ್ಬೋದು, ಏನು ಆಕ್ಷೇಪ ಇಲ್ಲ. ಅಂಥ ಸನಾತನ ಧರ್ಮವನ್ನು ಪ್ರಥಮವಾಗಿ ಪ್ರಪಂಚಕ್ಕೆ
ಒಂದು ಪ್ರದರ್ಶನ ರೂಪದಲ್ಲಿ ಕೊಟ್ಟವ ಗೋಪಾಲಕೃಷ್ಣ. ಭಾಳ ಚಂದ ಇದೆ ನೋಡಿ ಅದು. ಯಾವುದರಲ್ಲಿ ಜರಾಸಂಧ ವಧೆ ಪ್ರಸಂಗ ನೀವು ನೋಡಿ, ತಂದೆಯವರು ಬರೆದದಲ್ಲ ಅದು. ನೀನು ಈ ಬಂಧಿತರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ನನಗೆ ಹೇಳ್ತೀಯಲ್ಲ, ನಿನಗೆ ಏನಾಗಬೇಕು ಅವರು, ನಿನ್ನ ಸಂಬಂಧಿಕರ ಅಂತ ಜರಾಸಂಧ ಕೇಳುವಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಎಲ್ಲವೂ ಧರೆಯ ಧರ್ಮಾದಿಗಳ. ನಾನು ಒಂದು ಪ್ರದೇಶದ ಬಗ್ಗೆ ಮಾತಾಡುವುದಲ್ಲ, ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡುವುದಲ್ಲ, ಇಡೀ ಪ್ರಪಂಚಕ್ಕೆ ಅನ್ವಯಿಸುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಧರೆಯ ಧರ್ಮಾದಿಗಳ ಅದನ್ನು ಹೇಳಿದವ ಕೃಷ್ಣ. ಹಾಗಾಗಿ ಅಂಥ ಗೋಪಾಲಕೃಷ್ಣನಿಗೆ ಪುನಃ ವಂದಿಸಿ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು.